ಸಮಸ್ತ ಯಕ್ಷಾಭಿಮಾನಿಗಳಿಗೆ ಸಪ್ರೇಮ ವಂದನೆಗಳು. ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಕಿರಾಡಿ. ಇದೇ ಬರುವ ಸೆಪ್ಟೆಂಬರ್ 3ನೇ ತಾರೀಕು ಅಂದರೆ ಭಾನುವಾರ ಮಂದಾರ್ತಿ ಮಾತೆಯ ಮಡಿಲಲ್ಲಿ ದುರ್ಗಾಸನ್ನಿಧಿ ಶೇಡಿಕೊಡ್ಲು ಹಾಲ್ನಲ್ಲಿ ಯಕ್ಷ ನಕ್ಷತ್ರ ಟ್ರಸ್ಟ್ ರಿಜಿಸ್ಟರ್ಡ್ ಕಿರಾಡಿ ಯಕ್ಷ ಪ್ರಣತಿ 2023 ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದ ಫಲರೂಪವಾಗಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಬೆಳಿಗ್ಗೆ 9:30 ಗಂಟೆಯಿಂದ ಸಂಜೆ ಗಂಟೆ 8:30ವರೆಗೆ ಯಕ್ಷಗಾನದ ವಿಶೇಷವಾದ ವಿವಿಧ ವಿಭಾಗದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ 7 ಜನ ಭಾಗವತರಿಂದ ಸ್ವರಸಪ್ತಮಿ ಎನ್ನುವಂತಹ ಕಾರ್ಯಕ್ರಮ, ತದನಂತರ ಉದ್ಘಾಟನೆ, ಆಮೇಲೆ ನಮ್ಮಿಂದ ಮರೆಯಾಗುತ್ತಿರುವಂತಹ ಸಂಪ್ರದಾಯದ ದ್ರೌಪದಿ ಪ್ರತಾಪ ಯಕ್ಷಗಾನ ಪ್ರದರ್ಶನ, ಹಾಸ್ಯಗಾರರೇ ಪ್ರಧಾನ ಭೂಮಿಕೆಯಲ್ಲಿ ವಿಶೇಷ ಭೂಮಿಕೆಯಲ್ಲಿ ಶ್ರೀರಂಗಲೀಲೆ ಎನ್ನುವಂತಹ ಕಾರ್ಯಕ್ರಮ, ತದನಂತರ ಸಭಾ ಕಾರ್ಯಕ್ರಮ, ಯಕ್ಷನಕ್ಷತ್ರ ಪ್ರಶಸ್ತಿ ಪ್ರದಾನ, ಯಕ್ಷಗಾನದಲ್ಲಿ 50-60 ವರ್ಷಗಳ ಕಾಲ ಮಿಕ್ಕಿ ಸೇವೆಯನ್ನು ಸಲ್ಲಿಸಿದ ವಿಶೇಷವಾದ ಅಪೂರ್ವವಾದ ವ್ಯಕ್ತಿಗಳಿಗೆ ಗೌರವ ಸಮ್ಮಾನ, ಅಶಕ್ತರಿಗೆ ಸಹಾಯಧನ, ಯುವ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ, ಬಡ ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ನಂತರ ಬಡಗಿನ ಸುವಿಖ್ಯಾತ ಕಲಾವಿದರಿಂದ ಭೂವೈಕುಂಠ ಎನ್ನುವಂತಹ ಯಕ್ಷಗಾನ ಪ್ರದರ್ಶನ. ನನ್ನ ಜೀವನದಲ್ಲಿ ವಿಶೇಷವಾಗಿ ನಾನು ಇರಿಸುತ್ತಿರುವಂಥ ಹೆಜ್ಜೆಗೆ ಕಲಾಭಿಮಾನಿಗಳು, ಕಲಾ ಕಾಮಧೇನುಗಳಾದಂಥ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಸಹಕಾರ ಯಾವತ್ತೂ ಇರಬೇಕೆನ್ನುವುದಾಗಿ ಈ ಮೂಲಕ ಬೇಡಿಕೊಳ್ತಾ ಇದ್ದೇನೆ. ಜೊತೆಗೆ ವಿಶೇಷವಾಗಿ ಆತ್ಮೀಯರಾದಂಥ ನಿಮ್ಮಲ್ಲಿ ಯಾರಿಗಾದರೂ ಆಮಂತ್ರಣ ಪತ್ರಿಕೆ ಸಿಗದೇ ಇದ್ದಲ್ಲಿ ಗಡಿಬಿಡಿಯಲ್ಲಿ ಮರೆತು ಬಿಟ್ಟೆ ಎನ್ನುವಂಥ ಉದ್ದೇಶದಿಂದ ಯಾರು ಬೇಸರವನ್ನು ಮಾಡಿಕೊಳ್ಳಬಾರದು. ಇದನ್ನೇ ಆಮಂತ್ರಣ ಎಂದು ಭಾವಿಸಿಕೊಂಡು ಸೆಪ್ಟೆಂಬರ್ 3ನೇ ತಾರೀಕು ಮಂದಾರ್ತಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ, ಅಲ್ಲ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವುದಕ್ಕೆ ಕಲಾ ಕಾಮಧೇನುಗಳಾದಂತಹ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮೆಲ್ಲರನ್ನ ಆಶೀರ್ವದಿಸಬೇಕು ಎನ್ನುವುದಾಗಿ ಈ ಮೂಲಕ ಕಳಕಳಿಯ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ.